ನೋಡಿದ್ಯಾ? SJP ಫುಲ್ ಬಾಯ್ಸ್ ಅಲ್ಲ? SJPUC ಫುಲ್ ಬಾಯ್ಸ್. ಗರ್ಲ್ಸ್ ಇಲ್ಲಲ್ವಾ ಕ್ಯಾಂಪಸ್ ಅಲ್ಲಿ? ಇಲ್ಲ ಗರ್ಲ್ಸ್ ಇಲ್ಲ, ಟೀಚರ್ಸ್ ಬಿಟ್ಟು. ನನ್ನ ಮಗ ಟೀಚರ್ಸ್ ಆಗ್ಬಿಟ್ಟಿರ್ತೀನಿ ಹಳವ. ಅವ್ನ ಕಾಲೇಜಲ್ಲೇ ಆದ್ರೂ ಇನ್ಸ್ಟಾಗ್ರಾಮಲ್ಲಿ ಎಷ್ಟೊಂದು ಜನ ಹತ್ರ ಮಾತಾಡ್ತಿದ್ನಪ್ಪ. ಅದು ಮಾತಾಡೋನು, ಅದು ಓಕೆ. ವಿ ಸೈಕ್ ಅಂದ್ರೆ SJP ಇಲ್ಲಿ ಇನ್ನೇರ್ ಇದ್ರು ನ್ಯೂ ಹಾರಿಸನ್ ಇಂದ ನಿಂಗೆ ಗೊತ್ತಿರೋರು? ನ್ಯೂ ಹಾರಿಸನ್ ಇಂದನಾ? ಸ್ಕೂಲ್ ನ್ಯೂ ಹಾರಿಸನಾ? ಇನ್ನೇನು ಇಲ್ಲ, ಇನ್ನು ಯಾರು ಗೊತ್ತಿಲ್ಲ. ಯಾರು ಗೊತ್ತಿಲ್ಲ? ನನ್ಗೆ ಆರ್ಯನ್ ಫಾಲೋ ರಿಕ್ವೆಸ್ಟ್ ಕಳ್ಸಿದ್ದೆ ಇವತ್ತು. ಆರ್ಯನ ಇಷ್ಟು ದಿನ ಕಳ್ಸಿರ್ಲಿಲ್ವಾ? ಇಲ್ಲ, ನಾನು ಈಗ ಅವ್ನು ಕಳ್ಸಿರ್ಲಿಲ್ಲ. ಬೇರೆಯವ್ರು ಇಲ್ಲ ಕ್ಲಾಸ್ ಅವ್ರು ಕಳ್ಸಿದ್ರೆ ನಾನು ಅಕ್ಸೆಪ್ಟ್ ಮಾಡ್ತಿರ್ಲಿಲ್ಲ. ನಾನು ಹೋಗ್ಲಿ ಇವತ್ತು ಕಳ್ಸಲ್ಲ ಇಷ್ಟು ದಿವಸ ಆದ್ಮೇಲೆ ಅಂತ ಅಕ್ಸೆಪ್ಟ್ ಮಾಡಿದೆ. ಮಾಡ್ಬಿಟ್ಟು ವಾಪಸ್ ಕಳಿಸ್ದೆ. ನಂದೇ ಅಕ್ಸೆಪ್ಟ್ ಮಾಡಿಲ್ಲ. ಬೆಳಗ್ಗೆ ನಂಗೆ ಗೊತ್ತಾಯ್ತು. ನಿನ್ ಯಾರ್ದು ಇವಾಗ ಕ್ಲಾಸ್ ಅವ್ರು ಯಾರಾದ್ರೂ ಕಳ್ಸಿದ್ರೆ ಹುಡ್ಗಿರು ಇಲ್ಲ ಹುಡ್ಗರು ಯಾರ್ದು ಅಕ್ಸೆಪ್ಟ್ ಮಾಡಿರ್ಲಿಲ್ವಾ? ಇಲ್ಲ, ಯಾರ್ದು ಮಾಡಿ ಹುಡುಗರದು ಒಬ್ಬಿಬ್ರದ್ದು ಮಾಡಿರ್ತೀನಿ. ಅಮೃತ್ ಇಲ್ಲ ಅಂದ್ರೆ ನಾನು ಮಾತಾಡ್ಸೋರ್ನ ಬಿಟ್ರೆ ಯಾರ್ದು ಮಾಡಿಲ್ಲ. ಈ ಬಾರಿ ಗುರು. ಆದಿಲ್ ಅಶುತೋಷ್ ಕೂಡ ನಾನು ಮಾಡಿದ್ದೀನಿ. ಬಾರಿ ಏನಿದೆಯೋ ಅದರಲ್ಲಿ. ನಾನಾಗಿದ್ರೆ ಯಾರೇ ಗೊತ್ತಿಲ್ದಿರೋರು ಕಳ್ಸಿದ್ರು ನಾನು ಅಕ್ಸೆಪ್ಟ್ ಮಾಡ್ಬಿಡ್ತಿದ್ದೆ. ಅದಕ್ಕೆ ಹೌದಾ? ಯಾಕೋ? ಹಂಗೆ ಹ್ಯಾಬಿಟ್ ಗುರು, ಫಾಲೋವರ್ಸ್ ಇಟ್ಕೊಬೇಕು ಆ ಥರ. ನನಗೆ ಎಷ್ಟು ಫಾಲೋವರ್ಸ್ ಇದ್ದಾರೆ ಅನ್ಕೊಂಡಿದ್ದೀವಿ? ನಾನು ನೋಡ್ಲಿಲ್ಲ. 152 ಇದ್ದಾರೆ ಅನ್ಕೊಳ್ಳೋ ಇವಾಗ. ನಾನು ಸ್ಕೂಲ್ ಬಿಟ್ಟಾಗ ಎಷ್ಟಿತ್ತು ಗೊತ್ತಾ? ಎಷ್ಟಿತ್ತು? ಬೇಡ ಬಿಡು, ನಾನು ಹೇಳಿದ್ರೆ ನೀನು ನಂಬಲ್ಲ ಆಯ್ತಾ? ಹೇಳು. ಜಾಸ್ತಿ ಹೈ ನಂಬರ್ ಇತ್ತು ಅನ್ಕೊಳ್ಳೋಣ. 1000 ಆಕ್ಚುಲಿ PU 1000 ಇಲ್ಲ ನೀನು ಕಮ್ಮಿನೇ ಯೋಚನೆ ಮಾಡ್ತೀವಿ. ಕೇಳಿಲಿ, PU ಬಿಟ್ಟಾಗ ಸಿಕ್ಕಾಬಟ್ಟೆ ಇತ್ತು. ನಾನು ಪರ್ಸ್ನಲ್ ಆಗಿ ಕೂತದ ಎಷ್ಟೋ ಜನರನ್ನ ರಿಮೂವ್ ಮಾಡಿದೆ. ಯಾಕೆ? ಅದೇನಲ್ಲ, ನಾವು ಒಂದು ಟೈಮ್ ಆದ್ಮೇಲೆ ಎಲ್ಲರಿಗೂ ಏನ್ ಮಾಡ್ತೀನಿ ತೋರ್ಸ್ಕೊಳಕ್ ಇಷ್ಟ ಆಗಿಲ್ಲ. ಏನಾಗದು ಗೊತ್ತಾ, ನಾನು ಏನಾದ್ರು ಒಂದು ರೀಲ್ ಲೈಕ್ ಮಾಡ್ತೀನೋ ಬಂದ್ಬಿಡ್ತಾರೆ. ನಾನು ಮಾತಾಡ್ಸೇ ಇರಲ್ಲ. ನನ್ನ ಮಕ್ಳೆಲ್ಲ ಸುಮ್ಮನೆ ಕ್ಲಾಸೆಲ್ಲ ರೂಮರ್ಸ್ ಬಿಟ್ಟು ನೋಡೋದು, ಇವ್ ನಿಂತವನು ಅಂತ. ಅದಕ್ಕೆ ನಾನು ಆಮೇಲೆ ರಿಮೂವ್ ಮಾಡ್ಬಿಟ್ಟೆ. ಎಷ್ಟೊಂದು ಜನ ರಿಮೂವ್ ಆಗುತ್ತೆ. ನನ್ನ ಸೆಕೆಂಡ್ PU ಕ್ಲಾಸ್ ಹುಡುಗಿರು ಮೊನ್ನೆ ಯಾರೋ ರಿಕ್ವೆಸ್ಟ್ ಕಳ್ಸಿರೋ, ಅವ್ರದ್ದು ಅಕ್ಸೆಪ್ಟ್ ಮಾಡಿದ್ದೆ. ಸೈಕ್ ತ್ರಿಶೂಲ್ ಸೈಕ್. ಅಲ್ಲ, ನೀನ್ ಫಾಲೋವರ್ಸ್ ಇಟ್ಕೊಂಡು ಏನೋ ಮಾಡ್ತೀಯ? ನನ್ಗೆ ಅದೇ ಗೊತ್ತಿಲ್ಲ. ಅದಿನ್ನೂ ಯಾರು ನೀನು ಹಿಂಗೆಲ್ಲ ತಕ್ಕೊಂಡು ಇಟ್ಕೊಂಡ್ರೆ ಫಾಲೋವರ್ಸ್ ಇಲ್ಲದೆ ವೇಸ್ಟ್ ಇಟ್ಕೊಂಡು ಅಕೌಂಟ್ ಅಂತ. ಅದಕ್ಕೆ ಅಲ್ಲ, ಫಾಲೋವರ್ಸ್ ಇದ್ರೆ ಏನೋ ನಂಗೆ ಅರ್ಥನೇ ಇಲ್ಲ. ಏನೋ ಗೊತ್ತಿಲ್ಲ ಅವರು. ಈ ತರ ಹೇಳಿ ಕೂಡ ಒಂದು ಸಿಗಿ ಸೈಕಾಗಿತ್ತ. ನಾನು ಏನ್ ಮಾಡಿದ್ದೆ, ನಿಂಗೆ ಮೀಮ್ ಪೇಜ್ ಸೆಟ್ ಮಾಡ್ತಾರೆ ನೋಡು, ಹತ್ರ ನಾನು ಒಂದು ಮಾಡಿದೆ ಆಯ್ತಾ. ಮೀಮ್ ಪೇಜಲ್ಲಿ ಫಸ್ಟ್ 3 days ಅಲ್ಲಿ 7 ರೀಲ್ಸ್ ಆಗ್ತದೆ. ನಾರ್ಮಲ್ ಕಾಮಿಡಿನೇ, ಈ ಟೆಂಪ್ಲೇಟ್ ಬರಲ್ವ ಆ ಥರ ಕ್ಯಾಶುವಲ್ ಕಾಮಿಡಿನೇ, ಡೇ ಟು ಡೇ. ಫಸ್ಟ್ ರೀಲು ಬರೀ 130 ವ್ಯೂಸ್ ಅನ್ಕೋ. ಸೆಕೆಂಡ್ ರೀಲು 2000. ನಾನು ಸೇಮ್ ಡೇ ಅಪ್ಲೋಡ್ ಮಾಡಿದ್ವಿ 7 ರೀಲ್ಸ್ ಅಂತ. ಥರ್ಡ್ ರೀಲು 5000. ಆಯ್ತಾ? ಕೇಳಿ 6th 7th ರೀಲ್ ಎಷ್ಟಿತ್ತು ಕೇಳಿ? 10 ಅಕೌಂಟಿಂದ ಹಂಗೆ 10 ಏನು 1000 10,000 1.6 ಮಿಲಿಯನ್ ಮತ್ತೆ 3 ಮಿಲಿಯನ್ ನೀನೇ ಕ್ರಿಯೇಟ್ ಮಾಡಿದ್ ಮೇಮು? ಬಾರಿ. ಆಮೇಲೆ ನಾನು ಏನಾಯ್ತು ಕೇಳ, ಆಮೇಲೆ ನನಗೆ 3 ದಿವಸದಲ್ಲಿ 200 ಜನ ಫಾಲೋವರ್ಸ್ ಬಂದ್ಬಿಟ್ಟಿದ್ರು. ಆಮೇಲೆ ಏನ್ ಮಾಡಿದೆ ಕೇಳ, ಅಕೌಂಟ್ ಡಿಲೀಟ್ ಮಾಡ್ಬಿಟ್ಟ? ಇಲ್ಲ ಹಂಗೆ ಐತೆ, ನಾನು ಯೂಸೇ ಮಾಡ್ತೀನಿ. ನಂಗೆ ಇಂಟ್ರೆಸ್ಟ್ ಹೊಟ್ಟೋಯ್ತು. ನನ್ಗೆ ಏನ್ ಗೊತ್ತಾ, ನನಗೆ ಒಂದು ಪ್ರಾಬ್ಲಮ್ ಗೊತ್ತಾ, ನಮ್ಮಮ್ಮ ನಾನು ಯಾವಾಗಲೂ ಗೊತ್ತಾ, ನನಗೆ ಏನಾದರೂ ನಾನು ಸ್ಟಾರ್ಟ್ ಮಾಡಿದೆ ಅನ್ಕೋ, ಕಂಟಿನ್ಯೂಸ್ ಮಾಡಲ್ಲ. ಹಂಗಲ್ಲ, ನನ್ಗೆ ಅದು ಈಸಿ ಅನ್ಸ್ಬಿಡ್ತು ಅನ್ಕೋ, ನಾ ಇದನ್ನ ಮಾಡ್ಬೋದು ಅಂತ ನಂಗೆ ಅನ್ಸ್ಬಿಡ್ತು ಅನ್ಕೋ, ನಾನು ಮಾಡಲ್ಲ.
ವಾ ನಾನು ಕಂಟಿನ್ಯೂ ಮಾಡಿದ್ರೆ ಆರಾಮಾಗಿ ಒಂದು ಇಷ್ಟೊತ್ತಿಗೆ ಒಂದು ದೊಡ್ಡ ಮೀಮ್ ಪೇಜ್ ಮಾಡ್ಕೋಬೋದಾಗಿತ್ತು. ನನಗೆ ಮಾಡ್ಬೋದು ಅಂತ ಕಾನ್ಫಿಡೆನ್ಸ್ ಬಂದ್ಬಿಡ್ತಲ್ಲ, ಅದಕ್ಕೆ ನಾನು ಮಾಡಲಿಲ್ಲ. ನನಗೆ ಮಾಡಕ್ಕೆ ಚಾನ್ಸ್ ಇಲ್ಲ ಅಂತ ಅನ್ಸುತ್ತೆ, ಅವಾಗ ಮಾತ್ರ ಮಾಡಕ್ಕೆ ಚಾನ್ಸ್ ಇಲ್ಲ ಅಂತ ಕೆಲಸಗಳನ್ನ ಮಾತ್ರ ಮಾಡೋದು. ಅಂದ್ರೆ ಏನಾದ್ರು ಇದ್ರೆ ನೆಕ್ಸ್ಟ್ ನಿಂಗೆ ಹೇಳ್ತೀನಿ ನೋಡು ಅಂತದ್ದು ಏನಾದ್ರು. ಇಲ್ಲ, ನಾಲ್ಕು ಮಾಡಿದ್ದೀನಿ, ಆಲ್ರೆಡಿ ಒಂದಿಷ್ಟು ಕೆಲಸಗಳು ನೋಡ್ಕೊಂಡಿದ್ದೀನಿ. ವಾ ನಾನು ಯಾವ್ದ್ರ ಬಗ್ಗೆ ರಿಸರ್ಚ್ ಮಾಡೋದು ಅನ್ಕೊಂಡಿದ್ದೀನಿ ಗೊತ್ತಿಲ್ಲ. ಸ್ಲಾವಿಕ್, ನಾರ್ಡಿಕ್ ಮತ್ತೆ ಏಷಿಯನ್, ಪ್ರೈಮರ್ಲಿ ಏಷಿಯನ್ ಮತ್ತೆ ಸ್ಲಾವಿಕ್ ಮತ್ತೆ ನಾರ್ಡಿಕ್ ಸ್ಪಿರಿಟ್ಸ್, ಮಿತ್ಸ್ ಅಂಡ್ ಅರ್ಬನ್ ಲೆಜೆಂಡ್ಸ್ ಬಗ್ಗೆ ರಿಸರ್ಚ್ ಮಾಡೋದು. ಹೇಳಿದ್ಯಾ ಆದ್ರೆ ಅರ್ಥ ಆಗ್ಲಿಲ್ಲ ಏನಂತ ಇದು. ಸ್ಪಿರಿಟ್, ಮಿತ್ ಮತ್ತೆ ಅರ್ಬನ್ ಲೆಜೆಂಡ್ ನಿಮ್ಗೆ ಗೊತ್ತಿಲ್ಲನೋ? ಅರ್ಥ ಆಯ್ತು. ಏನ್ ಹೇಳೋ? ಸ್ಪಿರಿಟ್ ಅಂದ್ರೆ ದೆವ್ವ. ಮಿತ್ ಅಂದ್ರೆ ಏನ್ ಹೇಳೋ? ಮಿತ್ ಅಂದ್ರೆ ಅದ್ರ ಬಗ್ಗೆ ಇರೋ ಏನ್ ಹೇಳೋದು, ಮಹಾಭಾರತ ಅಂತಾರೆ ಜನ. ಹಂಗಂದ್ರೆ ಏನು? ಮಹಾಭಾರತ ಮಿತ್ ಅಂತ ಹೇಳ್ತಾರೆ. ಅಂದ್ರೆ ಅದಾಗೈತೋ ಇಲ್ವೋ ಅಂತ ಕನ್ಫರ್ಮ್ ಗೊತ್ತಿಲ್ವಲ್ಲ. ಅಂತವು ಆಯ್ತಾ, ಅಂತವು ಮತ್ತೆ ಸ್ಪಿರಿಟ್ಸ್ ಅಂತದ್ರ ಬಗ್ಗೆ ರಿಸರ್ಚ್ ಮಾಡಿದ್ಯಾ? ನನಗೆ ನನಗೆ ರೀಸೆಂಟ್ ಅಲ್ಲ, ಒಂದು 2-3 ವರ್ಷದಿಂದ ನಿಮಗೆ ಸೆಟನಿಕ್ ರಿಚುವಲ್ ಅಂದ್ರೆ ಅಂತ ಗೊತ್ತಾ? ಹೇಳಿದ್ಯಾ, ಚೈನೀಸ್ ಜಾಪನೀಸ್ ಏನೋ ಹೇಳಿದ್ಯಾ ಒಂದ್ಸತಿ. ಲಾಲೋರಮಲು ನಾನು ಕೇಳಿದ ಸೆಟನಿಕ್ ರಿಚುವಲ್ ಅಂದ್ರೆ ಏನು ಗೊತ್ತಾ? ಕಲ್ಟ್ ಅಂದ್ರೆ, ಸೆಟನಿಕ್ ಕಲ್ಟ್ ಅಂದ್ರೆ ಇಲ್ಲ. ನೀನು ಹೆಂಗ್ ದೇವ್ರನ್ನ ಪೂಜೆ ಮಾಡ್ತೀಯೋ ಒಂದು ಸ್ವಲ್ಪ ಜನ ದೇವನ ಪೂಜೆ ಮಾಡ್ತಾರೆ ಆಯ್ತಾ? ಅವ್ರಿಗೆ ನಿನ್ ಭಾಷೆಲಿ ಬ್ಲ್ಯಾಕ್ ಮ್ಯಾಜಿಕ್ ಅನ್ಕೊಳ್ಳೋ, ಸಿಂಪಲ್ ವರ್ಡ್ಸ್ ಆಯ್ತಾ? ನೀನು ಆ ಡಾರ್ಕ್ ಸ್ಪಿರಿಟ್ ಬಂದಾಗ ಅದ್ರ ಜೊತೆ ಯಾವ್ದ್ರ ಬಗ್ಗೆ ಏನಾದ್ರು ಡೀಲ್ ಮಾಡ್ಕೋಬೇಕು. ಆ ಡೀಲ್ ತಕ್ಕಂಗೆ ಆ ಸ್ಪಿರಿಟ್ ನಿನಗೆ ಬಂದು ನಿನ್ಗೆ ಏನ್ ಬೇಕೋ ಕೊಡ್ಸುತ್ತೆ, ಪ್ಲಸ್ ನೀನೇನ್ ಕೊಡ್ಬೇಕು ಅದಕ್ಕೆ ಇಸ್ಕೊಂಡು ಹೋಗುತ್ತೆ. ನಾನೇನ್ ಅಂತ ಇದ್ ಮಾಡಿರ್ತೀನಿ ಡೀಲು. ಈಗ ಫಾರ್ ಎಕ್ಸಾಂಪಲ್, ಈಗ ನಿಂಗೆ ಫಾಲೋವರ್ಸ್ ಒಂದೇ, ನಾಳೆ ರ್ಯಾಂಡಮ್ ಆಗಿ ನನ್ನ ಅಕೌಂಟ್ ಬೂಮ್ ಆಗ್ಬಿಟ್ಟು ನಾನು ಫೇಮಸ್ ಆಗ್ಬೇಕು ಅಂತ ಹೇಳ್ತೀಯ, ಆಗತ್ತದು. ಆದ್ರೆ ನೀನೇನೋ ಅದಕ್ಕೇನೋ ಕೊಡ್ಬೇಕು, ಅದು ಕೇಳೋಂಥದ್ದು. ಅದ್ ಕೊಡಕ್ಕಾಗ್ಲಿಲ್ಲ ಅಂದ್ರೆ ಸತ್ತೋಯ್ತೀವಲ್ಲೋ. ಏನು ಹಿಂಗ್ ಕೇಳ್ತೀಯ? ನೀನೇನು ಬಿಸ್ನೆಸ್ ಮ್ಯಾನ್ ಜೊತೆ ಮಾಡ್ತಿದ್ಯಾ? ಸ್ಪಿರಿಟ್ ಮಗ ಅದು, ಆಯ್ತಾ? ಈಗ ಎಷ್ಟೊಂದ್ ಜನ ಇದನ್ನ ನಂಬಲ್ಲ, ಫೇಕ್ ಅಂತ. ಬಟ್ ನಾನು ಒರಿಜಿನಲಿ ಒಂದೊಂದು ಸಮನ್ ಮಾಡೋದು ನೋಡಿದ್ಯಾ? ಸೀರಿಯಸ್ ಆಗಿ? ಸೀರಿಯಸ್, ಕಣ್ಣಲ್ಲಿ, ವಿಡಿಯೋಲಲ್ಲ? ಕಣ್ಣಲ್ಲಿ ಅಂದ್ರೆ ನೋಡಿದೀನಿ, ಆದ್ರೆ ನಾನ್ ರಿಸರ್ಚ್ ಮಾಡೋದ್ರ ಬಗ್ಗೆ ನೋಡಿಲ್ಲ ಕಣ್ಣಲ್ಲಿ. ನಾನು ರಿಸರ್ಚ್ ಮಾಡಿರೋದೆಲ್ಲ ಅರ್ಧ ವಿಡಿಯೋ ನೋಡಿ. ಅಲ್ಲ, ನೀನ್ ಹೇಳಿದ್ದು ಅದ್ ನೋಡಿರೋದ್ ಕಣ್ಣಲ್ಲಿ ನೋಡಿದ್ಯಾ? ಅದು ಆದ್ರೆ ಅದ್ರ ಬಗ್ಗೆ ನಾನು ರಿಸರ್ಚ್ ಮಾಡಿರಲಿಲ್ಲ, ರ್ಯಾಂಡಮ್ ಆಗಿ ನಾನು ನೋಡಿದ್ಮೇಲೆ ರಿಸರ್ಚ್ ಮಾಡಿರೋದ್ರ ಬಗ್ಗೆ. ಒಂದೊಂದು ರಿಸರ್ಚ್ ಮಾಡಿ ನೋಡಿರ್ತೀನಿ, ಇದನ್ನ ನಾನು ರಿಸರ್ಚ್ ಮಾಡಿರಲಿಲ್ಲ. ಬಾರಿ ನಾನೇ ಹೊಡ್ಕೊಂಡು ಅದ್ರಲ್ಲಿ ನೀನ್ ನೋಡ್ಬೇಕಾದ್ರೆ ಏನಾಯ್ತಿತ್ತು? ಸರಿ, ಸಿಂಪಲ್ ಆಗಿ ಹೇಳ್ತೀನಿ. ಅದನ್ನ ನೀನು ಒಂದಿಷ್ಟು ಆಫರಿಂಗ್ಸ್ ಮಾಡಬೇಕು, ಆಯ್ತಾ? ನೀನು ಸ್ಕೂಲ್ ಇಲ್ಲ ಫ್ಯೂ ಡೇಸ್ ಅಲ್ಲಿ ಇದ್ದಾಗ ಚಾರ್ಜಿಂಗ್ ಚಾರ್ಜ್ ಅಂತ ಗೇಮ್ ಆಡ್ತಾರೆ, ಟ್ರೈ ಮಾಡಿದ್ದೆ. ಆ ಥರ ಇರುತ್ತೆ, ಒಂಥರ ಆ ಥರ ಇರುತ್ತೆ, ಆಯ್ತಾ? ನಿಮಗೆ ಅದನ್ನ ಕೈವಾಗ ಬರಲ್ಲ ಸ್ಪಿರಿಟ್, ಆದರೆ ಅದು ನಿಮಗೆ ಇಂಡಿಕೇಶನ್ಸ್ ಕೊಡುತ್ತೆ ನಾನು ಇಲ್ಲಿ ಅಂತ. ಲೈಟ್ ಆನ್ ಆಫ್ ಆಗೋದು ಆ ಥರನಾ? ಆ ಥರ ಅಲ್ಲೋ, ಪಿಕ್ಚರ್ ಅಲ್ಲ ಇದು. ನಂಗೆ ಗೊತ್ತಿಲ್ಲ, ಅದಕ್ಕೆ ಕೇಳ್ತಿರೋದು. ಸೀರಿಯಸ್ ಇಂಡಿಕೇಶನ್ನೇ ಕೊಡುತ್ತಲ್ಲ. ಫಾರ್ ಎಕ್ಸಾಂಪಲ್, ಈಗ ಹಂಗೂ ಅಷ್ಟೊಂದು ಸೀರಿಯಸ್ ಇಂಡಿಕೇಶನ್ ಗೊತ್ತಾಗಬೇಕಂದ್ರೆ, ಈಗ ಅಲ್ಲಿ ಫಾರ್ ಎಕ್ಸಾಂಪಲ್ ಈಗ ಬೆಂಕಿ ಜೊತೆ ಮಾಡ್ತಿದ್ದಾರೆ ಅಂತ, ಬೆಂಕಿಯಿಂದ ಬರೋ ಹೊಗೆ ಎಲ್ಲ ಒಂದು ಸೆಕೆಂಡ್ ಫಾರ್ಮ್ ಆಗುತ್ತೆ, ಆಯ್ತಾ? ಸೊ ಯು ವಿಲ್ ನೋ. ಹೇಳೋ, ಶುಡ್ ಐ ಲೀವ್?
ಎಸ್. Fine. No, he's left what? Oh yeah. Okay, I'll leave him like fine. Yeah, okay, yeah. What, your house is full or something? I can come. No, it's fine. Yeah, that's all right. No, good, no problem. Yeah, fine. Give me 5 minutes. I'm in the middle of the match. I'm playing something. ಕೇಳೋ. ಸೊ ಇವ್ರೇನ್ ಮಾಡ್ತಾರೆ, ಆದ್ರೆ ಇವ್ರು ಕರ್ಸಿದ್ ಸುಮ್ನೆ ಏನು ಡೀಲ್ ಮಾಡಕ್ಕೆಲ್ಲ ಕರ್ಸಿಲ್ಲ, ಸುಮ್ನೆ ಕಾಮನ್ ಡೀಲ್ ಮಾಡಕ್ ಕರ್ಸಾಗ ಅದು ಹಂಗಿರಲ್ಲ. ನೀನು ಒಂದಿಷ್ಟು ನೀನು ಒಂದು ಸರ್ಟನ್ ಸೀರೀಸ್ ಮತ್ತೆ ಮೂವೀಸ್ ಇರ್ತಾವ ನಾವು ನೋಡೋ, ಅವಾಗ ನಿಂಗೆ ಇನ್ನ ಇಂಟ್ರೆಸ್ಟ್ ಬರುತ್ತೆ. ಅಷ್ಟೇ ಹೇಳ, ನನಗೆ ಇಲ್ಲಿವರೆಗೂ ನಾನು ರಿಸರ್ಚ್ ಮಾಡಿರೋದು ಅರ್ಧಕ್ಕರ್ಧ ಇಂಟ್ರೆಸ್ಟ್ ಬಂದಿಲ್ಲ. ಅರ್ಧಕ್ಕರ್ಧ ಇಂಟ್ರೆಸ್ಟ್ ಬಂದಿಲ್ವಾ? ಇಲ್ಲ, ಯಾಕೆ ಗೊತ್ತಾ, ಇವೆಲ್ಲ ಅರ್ಥ್ಲಿ ಸ್ಪಿರಿಟ್ಸ್. ಓಕೆ, ನನಗೆ ಇಂಟ್ರೆಸ್ಟ್ ಬರೋದು ಎಂತ ಗೊತ್ತಾ, ಸಡನ್ ಸ್ಪಿರಿಟ್ಸ್ ಇರ್ತಾವೆ, ಗಾರ್ಡಿಂಗ್ ಸ್ಪಿರಿಟ್ಸ್ ಇರ್ತಾವೆ. ಕೇಳಿದೆ. ಅಂದ್ರೆ ಅವು ಏನೋ ಕಾಪಾಡ್ಕೊಂಡಿರ್ತಾರೆ, ಆದ್ರೆ ನಿಂಗೆ ಕೊಡೋಕೆ ಒಪ್ಕೋತಾರೆ. ಆದ್ರೆ ನೀನು ಅದಕ್ಕೇನೋ ಕೊಡ್ಬೇಕು. ಈಗ ಫಾರ್ ಎಕ್ಸಾಂಪಲ್ ನಾನು ಸ್ಪಿರಿಟ್ ಅನ್ಕೋ, ನೀನು ನಾನು ಕೇಳಿದೆ ಅನ್ಕೋ, ಇದು ಸರ್ಟನ್ ಥಿಂಗ್ ಬೇಕು ನಾನು ಗಾರ್ಡ್ ಮಾಡ್ತಿರೋದು ಅಂತ. ಸೊ ನಾನು ನಿಂಗೆ ಕೊಡ್ತೀನಿ ಅಂತ ಒಪ್ಕೊಂಡೆ, ಆದ್ರೆ ನಾನು ನಿನ್ನ ಹತ್ರ ಏನು ಕೇಳ್ಬೋದು? ಏನ್ ಕೇಳ್ಬೋದು? ಗಾರ್ಡ್ ಮಾಡ್ತಿರೋ ನಿನ್ನಿಂದ ಏನ್ ಕೇಳ್ಕೊ, ಗಾರ್ಡ್ ಮಾಡ್ಬೇಕು ಅಂತ ಎಷ್ಟು ಮಾಡ, ನೀನು ಸ್ಪಿರಿಟ್ ಜೊತೆ ಡೀಲ್ ಮಾಡ್ತೀಯಾ, ನಿನ್ನ ಹತ್ರ ಏನ್ ಕೇಳ್ಬೋದು? ದುಡ್ಡಂತೂ ಕೇಳಲ್ಲ, ದುಡ್ಡು ಅನ್ಬೇಡ. ಏನಾದ್ರು ಬೇರೆ ಮನುಷ್ಯ ಇಲ್ಲ, ಏನಾದ್ರು ದೇಹ ಇಲ್ಲ, ಏನಾದ್ರು ರಕ್ತ, ಅದು ಇದು ಲೈಕ್ ಈ ಸ್ಮಾಲ್ ಟೈಮ್ ಡೀಲ್ಗಳಿಗೆ ಅಂತ ನಡೆಯೋದು. ಸೀರಿಯಸ್ ಡೀಲ್ಗಳಿಗೆ ಏನು ಕೇಳ್ಬೋದು? ಸೀರಿಯಸ್ ಗೊತ್ತಿಲ್ಲ. ಅದ್ ಬಿಟ್ರೆ ಏನ್ ಕೇಳುತ್ತೆ? ಓಕೆ, ಸೊ ಓಕೆ, ಎಕ್ಸಾಂಪಲ್ ಇದು ಅಂದ್ರೆ ನಡೆದಿರೋದು ಅಂತದಲ್ಲ, ಫಿಲಮ್ಗಳು ಮಾಡೋ ಪಿಕ್ಚರ್ಗಳು ನೋಡೋಲ್ಲ? ನೋಡ್ತೀನಿ. ಫಾರ್ ಎಕ್ಸಾಂಪಲ್ ಈಗ ಫಸ್ಟ್ ಬಂದ್ ಮಗು ಕೊಡೋದು, ಸೊ ಅಂಥದಕ್ಕೆ ನೀವು ಒಪ್ಕೋತೀಯಾ? ಅದೊಂದು ಫಸ್ಟ್ ಒನ್ ಅಂದ್ರೆ ಏನು ಇಲ್ಲ, ಒಪ್ಕೊಳ್ಳೋ ಡಿಪೆಂಡು. ಅಂದ್ರೆ ನೀನು ಫಸ್ಟ್ ಬಂದ್ ಮಗು ನೀವು ಒಪ್ಕೊಳ್ಳಲ್ಲ ಕೊಡಕ್ಕೆ, ಆದ್ರೆ ನಿಂಗೆ ಏನ್ ಬೇಕೋ ಸಿಗುತ್ತೆ ಕೊಟ್ರೆ? ಕೊಡ್ತೀನಿ ಅನ್ಸುತ್ತೆ. ಕೊಟ್ಬಿಡ್ತೀಯಾ? ಗೊತ್ತಿಲ್ಲ, ಹೋಗ್ಲಿ ಬಿಡು ಮಗು ಅಂತ ನಿನ್ ಮೈಂಡ್ ಸೆಟ್. ಕೊಡ್ತೀನಿ ಅನ್ಕೋ. ಈಗ ಕೊಡ್ತೀನಿ ಅನ್ಕೊಂಡ್ರೆ ನಿಂಗೆ ಏನ್ ಬೇಕೋ ಸಿಗುತ್ತೆ. ಒಬ್ಬೊಬ್ರು ಏನ್ ಮಾಡ್ತಾರೆ ಗೊತ್ತಾ, ಈಗ ಮಗು ಕೊಡೋಂಥದ್ದು ಒನ್ ಟೈಮ್ ಪೇಮೆಂಟ್. ಒಬ್ರು ಇಲ್ಲ, ನೀನ್ ನನ್ನ ಜೊತೆಲೇ ಇರ್ಬೇಕು, ನಿಂಗೆ ಲೀಸಾಗಿ ರೆಂಟ್ ಕಟ್ತೀನಿ ಅಂತ ತಗೋತಾರೆ. ಅದೇ ಮೋಸ್ಟ್ ಡೇಂಜರಸ್. ಏನು 3 ಸತಿ ಹೊಡಿಲ್ಲ ನಾನು. ಯಾಕೆ ಅದು ಮೋಸ್ಟ್ ಡೇಂಜರಸ್? ಅದನ್ನ ಪಕ್ಕದಲ್ಲಿ ಇಟ್ಕೋತಾರೆ, ಮತ್ತೆ ನಿಂಗೆ ಟೈಮ್ ಟು ಟೈಮ್ಗೆ ಇಂಥದ್ದು ಕೊಡ್ತಾ ಇರ್ತೀನಿ ಅಂತ ಹೇಳ್ತಾರೆ. ಒಂದು ಟೈಮ್ ಆದ್ಮೇಲೆ ಅವ್ರ ಹತ್ರ ಇಲ್ಲ ಅದು ಕೊಡೋಕ್ಕೆ, ಆದ್ರೆ ಅದು ಅವ್ರನ್ನ ಬಿಡಲ್ಲ. ಬೈಸೈಕಲ್ ಕಿಕ್ಲು, ಬೈಸೈಕಲ್ ನೋಡಿಗ ಹೊಡ್ತೀನಿ ನೋಡಿಗ. ನೀನು ಹೊಡೆದಿದ್ದ? ಎಂಡಲ್ ಅವ್ನು ಮುಟ್ಬಿಟ್ಟು ಅಳೋದು. ಡೇಂಜರಸ್. ಸೊ ನಾನು ರೀಸೆಂಟಾಗಿ ನೆಟ್ಫ್ಲಿಕ್ಸಲ್ಲಿ ಚೆಸ್ನಟ್ ಮ್ಯಾನ್ ಅಂತ ಒಂದು ಸೀರೀಸ್ ಇದೆ. ಸೊ ಅದು ಇವ್ರು ನನಗೆ ಆ್ಯಕ್ಚುಲಿ ಮೋಸ ಮಾಡಿದ್ದು ವೀಡಿಯೋಸ್. ಏನಂದ್ರೆ ನನಗೆ ನಾರ್ಡಿಕ್ ಹಾರರ್ ಇದೆ ನೋಡಿ ಅಂತ ಸ್ಟಾರ್ಟಿಂಗ್, ನಾರ್ಡಿಕ್ ಹಾರರಲ್ಲಿ ಸ್ಟಾರ್ಟ್ ಆಗುತ್ತೆ. ಚೆಸ್ನಟ್ ಅಂತ ಗೊತ್ತಾ ನಿಮಗೆ? ಇಲ್ಲ. ಸ್ಪೆಸಿಫಿಕ್ ನಟ್ ಇದೆ ಮಗ, ಅದನ್ನ ನೀನು ಒಂದು ಸ್ಪೆಸಿಫಿಕ್ ರೀತಿಯಲ್ಲಿ ಈಗ ಕ್ಯಾಶು ಬಾದಾಮ್ ಇಲ್ವನ ಆ ಥರ ಒಂದು ನಟ್ ಸಿಗುತ್ತೋ ಕೋಪನ್ಹ್ಯಾಗನಲ್ಲಿ, ಇಲ್ಲಲ್ಲ ಜರ್ಮನಿಲಿ, ಆ ನಟ್ಟಿಗೆ ವ್ಯಾಲ್ಯೂ ಜಾಸ್ತಿ. ಸೊ ಒಂದು ಇದರಲ್ಲಿ ಏನಾಗುತ್ತೆ, ಆ ನಟ್ಟಲ್ಲಿ ಚೆಸ್ನಟ್ ಮ್ಯಾನ್ ಅಂತ ಒಂದು ಮೆಸೇಜ್, ಸ್ನೋಮ್ಯಾನ್ ಮಾಡಲ್ವಾ, ಚೆಸ್ನಟ್ ಮ್ಯಾನ್ ಅಂತ ಒಂದು ಇದು ಮಾಡ್ತಾರೆ.
ಮಕ್ಳು ಅಲ್ಲಿ ಆ ಸಿಟಿಲಿರೋ ಮಕ್ಳು ಹಾಂ ಹೊಡಿಲ್ಲ ಗೋಲು ನೋಡಿ ಹಾಂ ಸೊ ಅವರು ಸ್ಟಾರ್ಟ್ ಮಾಡಿದಾಗಿಂದ ಒಬ್ಬ ನೀನು ಸಿಕ್ನೆಸ್ ಹೋದೆ ನಾನು ಹೇಳಿದೆ ನಿಮಗೆ ಸಿಕ್ನೆಸ್ ಗೊತ್ತು ಚೆಸ್ಟ್ನಟ್ ಮ್ಯಾನೇಜರ್ ನೆಟ್ಫ್ಲಿಕ್ಸ್ ಎಲ್ಲ ಹೋದೆ ಹಾಂ ಅದು ಓಡಬೇಕಾ ಆದರೆ ನೀನು ಮೇನ್ ಆದರೆ ಇವೆಲ್ಲ ಬಿಡು ನೀನು ಮೇನ್ ಮಾಡ್ಬೇಕಾಗಿರೋದು ಹಾಂ ಸೆಕ್ಯೂರೋ ಡೌನ್ಲೋಡ್ ಮಾಡಬೇಕು ಸೆಕ್ಯೂರೋನಾ ಹಾಂ ನೀನು ಮಾಡ್ಬೇಕಾಗಿರೋ ಕೆಲಸ ನಾನು ಮಾಡೋದಲ್ಲ ನೀನು ಮೇಯ್ನಾಗಿ ಸೆಕ್ಯೂರೋ ಡೌನ್ಲೋಡ್ ಮಾಡಬೇಕು ಹಾಂ ಮಾಡಿದ್ರೆ ಏನಾಗುತ್ತೆ ಏಯ್ ರೆಸ್ಪೆಕ್ಟ್ ಮೇಲೆ ಹೋಗ್ಬಿಡುತ್ತೆ ನಿಮಗೆ ಆಹಾ ಓ ಏನೋ ಮಾತಾಡ್ತಾ ಇದೆ ಎಷ್ಟು ಜನ ಮುಗಿಸೋರು ಗೊತ್ತೇನೋ ಅದನ್ನ ಅವತ್ತು ಕೇಳಿಸ್ಕೊಳ್ಳಿ ನಾನು ಸ್ಟ್ಯಾಟ್ಸು ಹ್ಞೂ ಹೇಳ್ದೆ ಆದರೆ ಅಷ್ಟೊಂದು ಇದಾಗುತ್ತಾ ಮತ್ತೆ ಲೇ ನೀನು ಸೆಕ್ಯೂರೋ ಮುಗಿಸಿದ್ಯಾ ಅಂದರೆ ನೀನು ಡಿಫ್ರೆಂಟ್ ಬ್ರೀಡ್ ಹ್ಯೂಮನ್ ಹಾಗಂದ್ರೆ ಡೌನ್ಲೋಡ್ ಮಾಡ್ತೀನ ಪಕ್ಕ ಟ್ರೈ ಮಾಡೋಕ್ಕಾದ್ರೂ ಮಾಡು ಹ್ಞೂ ಬೇರೆ ವಿಷಯ ಟ್ರೈ ಆದ್ರೂ ಮಾಡ್ಬೇಕು ಹಾಂ ಟ್ರೈ ಮಾಡಿದೆ ನಾನು ನನ್ನ ಫ್ರೆಂಡ್ ಒಬ್ಬ ನಿಂತ್ಕೊಂಡು ತೋರಿಸ್ದೆ ಅಲ್ಲ ಯಾರೋ ಬೇರೆ ಟ್ರೈ ಮಾಡೋಕ್ಕೆ ಟ್ರೈ ಮಾಡೋಕ್ಕೂ ಇಲ್ಲ ನನ್ನ ಕೈಲಿ ಆಗಲ್ಲ ಅಂತ ಕುಟ್ ಮಾಡ್ತಾ ಇರ್ತಾನೆ ಹಂಗಾಗ್ಬೇಡ ಟ್ರೈ ಆದ್ರೂ ಮಾಡು ನೀನು ಅಕಸ್ಮಾತ್ ಮುಗಿಸ್ಬಿಟ್ರೆ ನೀನು ರೆಸ್ಪೆಕ್ಟ್ ಪೀಕು ಯಾರು ನಿನ್ನ ಕೇಳಂಗೆ ಇಲ್ಲ ನೀನು ಗೇಮಿಂಗ್ ಹೋಗ್ಲಿಕ್ಕೆ ನೀನು ಜಸ್ಟ್ ನಾನು ಸೆಕ್ಯೂರೋ ಮುಗಿಸಿದ್ದೀನಿ ಅಂತ ಹೇಳ್ಬಿಟ್ಟು ಅಷ್ಟೇ ನಾನು ಸೆಕ್ಯೂರೋ ಮುಗಿಸಿದ್ದೀನಿ ಅಂತಾನೆ ನಾನು ಈ ಗೇಮ್ಗಳೆಲ್ಲ ಚೆನ್ನಾಗಿ ಆಡೋದು ಏನು ಅನ್ಕೊಂಡು ಹಂಗಂದ್ರೆ ಡೌನ್ಲೋಡ್ ಮಾಡ್ತೀನಿ ನಾನು ಎಷ್ಟು ಸ್ಟಾರ್ಟ್ ಆಡಿದ್ದೀನಿ ಅನ್ಕೊಂಡಿದ್ಯಾ ನಾನು ನಿಮ್ಮ ಜೊತೆ ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ಆಹಾ ನಿಜ ನಾನು ನಂಬಲ್ಲ ಇದು ಸೀರಿಯಸ್ ಆಗಿ ರಾಕೆಟ್ ಲೀಗ್ ಮಾತ್ರ ಅಲ್ಲ ಡೈಯಿಂಗ್ ಲೈಟ್ ಕೂಡ ನಾನು ನಿಮ್ಮ ಜೊತೆ ಸ್ಟಾರ್ಟ್ ಮಾಡಿದ್ದೆ ಅದು ಗೊತ್ತಾಯ್ತು ಅಷ್ಟೊಂದು ಪವರಾ ಅದು ನೀನು ಆಕ್ಚುಲಿ ಬರೀ ಗೇಮಿಂಗ್ ಅಲ್ಲಲ್ಲೋ ನಿನ್ ರಿಫ್ಲೆಕ್ಸಸ್ ನೇ ಮೇಲಕ್ಕೆ ತಂದ್ಬಿಡುತ್ತದೆ ಇವತ್ತೇ ಡೌನ್ಲೋಡ್ ಮಾಡ್ತೀನಿ 3 ಬಾಸ್ ಆದ್ಮೇಲೆ ಕುಟ್ ಕೂಡ ಮಾಡ್ತೀಯ ಅದನ್ನ ನೋಡಿ 3 ಬಾಸ್ ಏನು ಫಸ್ಟ್ ಬಾಸಿಗೆ ಮಾಡ್ತೀನಿ ಅನ್ಸುತ್ತೆ ನೀನು ನೋಡಿದ್ಯಲ್ಲ ಡೈಯಿಂಗ್ ಲೈಟ್ ಅಲ್ಲಿ ಫಸ್ಟ್ ಬಾಸ್ ಹೋಗಲ್ಲ 3 ಏನಂದೆ ನೀನು ಮಿನಿ ಬಾಸ್ ಬಾಸ್ ನ ಕಾಯ್ಕೊಂಡು ಒಬ್ಬ ಚಿಕ್ಕ ಬಾಸ್ ಇರ್ತಾನೆ ಅವನ್ನ ಡಿಫೀಟ್ ಮಾಡಿದ್ಮೇಲೆ ಬಾಸ್ ಹತ್ರ ಹೋಗ್ತಾನೆ ಎಷ್ಟು GB 14 ಅನ್ಸುತ್ತಲ್ಲ ಅಷ್ಟೇ ಬಾರಿ ಮಾಡ್ತೀನಿ ಹಾಗಂದ್ರೆ ಆದ್ರೆ ಸ್ಟೋರಿ ಮತ್ತೆ ಗೇಮ್ ಪ್ಲೇ ಮೆಕ್ಯಾನಿಕ್ಸ್ ಮತ್ತೆ ಕಾಂಬ್ಯಾಟ್ ಸೌಂಡ್ ಎಫೆಕ್ಟ್ಸ್ ಎಲ್ಲ ಸೆಕ್ಯೂರೋಕ್ಕಿಂತ ಮೇಲೆ ಯಾವ ಗೇಮ್ ವಾ ಅದು ಮಾಡಕ್ಕೆ ಎಷ್ಟು ವರ್ಷ ಆಯ್ತು ಮತ್ತೆ 7 years 7 years ಅದು ರಿಲೀಸ್ ಆಗಿ 6 years ಆಯ್ತು ಇನ್ನು ಅದೇ ಸ್ಟ್ಯಾಟ್ಸ್ ಅದೇ ಬೆಸ್ಟ್ ಗೇಮ್ ಅದಕ್ಕಿಂತ ಆಮೇಲೆ ಅದಾದ್ಮೇಲೆ ಎಲ್ಡನ್ ರಿಂಗ್ ಅಂತ ಒಂದು ಗೇಮ್ ಬಂತೈತಾ ಎಲ್ಡನ್ ರಿಂಗ್ ನ ಹ್ಯೂಮನ್ಸ್ ಮಾಡಿದ್ದಾರೆ ಅಂತಾನೆ ನಂಬಲ್ಲ ಎಷ್ಟೊಂದು ಜನ ಏಲಿಯನ್ನೇ ಮಾಡಿರೋದು ಯಾಕೆ ನಾನು ಹೇಳ್ತಾ ಇಲ್ವಾ ಫ್ರಮ್ ಸಾಫ್ಟ್ ಅಂತ ಒಂದು ಕಂಪನಿ ಇದೆಯೋ ಆ ಕಂಪನಿನೇ ಮಾಡಿರೋದು ಎರಡು ಗೇಮ್ ಕೂಡ ವಾ ಆ ಕಂಪನಿ ಗೇಮ್ ರಿಲೀಸ್ ಮಾಡಿದಾಗೆಲ್ಲ ಕಂಪ್ನಿ ಗೇಮ್ ರಿಲೀಸ್ ಮಾಡಿದಾಗೆಲ್ಲ ಅದು ಏನಂತಾರೆ ಅದೇ ವರ್ಷ 3 ಗೇಮ್ ಆಫ್ ಇಯರ್ ಅವಾರ್ಡು 50+ ಅವಾರ್ಡ್ಸ್ ಗೆದ್ಬಿಡುತ್ತೆ ಇನ್ನು ಯಾವ ಗೇಮು ಗೆಲ್ಲಲ್ಲ ಆ ಕಂಪನಿ ಗೇಮ್ ರಿಲೀಸ್ ಮಾಡಿರೋ ವರ್ಷ ನಿಮ್ಮ GTA ಕೂಡ ಏನಿಲ್ಲ ಅದ್ರ ಮುಂದೆ ಸೆಕ್ಯೂರೋ ಮತ್ತೆ ಎಲ್ಡನ್ ರಿಂಗ್ ಸೆಕ್ಯೂರೋ ಆದ್ರೂ ನಾನು ಹೇಳ್ತಾ ಇದ್ದೀನಿ ಎಲ್ಡನ್ ರಿಂಗ್ನ ಸ್ವಲ್ಪ ಜನ ಹ್ಯೂಮನ್ಸೇ ಮಾಡಿಲ್ಲ ಏಲಿಯನ್ಸ್ ಮಾಡಿದ್ದಾರೆ ಅಷ್ಟು ಚೆನ್ನಾಗಿದೆ ಅಂತ ಹೇಳ್ತಾರೆ ಆದರೆ ಕ್ವಿಟ್ ಮಾಡಿಬಿಡ್ತಾರೆ ಎಷ್ಟೋ ಜನ ಫ್ರಮ್ ಸಾಫ್ಟ್ ಗೇಮ್ಸ್ ಇರ್ತಾವಲ್ಲ ಹಾರ್ಡೆಸ್ಟ್ ಗೇಮ್ಸ್ ಇನ್ ಟಚ್ ಆದ್ರೂ ಮಾತ್ರ ಈ ಸತಿ ನಾನು ಲವ್ ಇನ್ನೊಂದು ಗೋಲ್ ಹೊಡಿಯೋ ನಾನು ಅವ್ನು ಬರ್ತೀನಿ ಅಂತ ಹೇಳ್ಬಿಟ್ಟೆ ಫೋನ್ ಮಾಡಿ ಅಲ್ಲ ನೀನು ಆಚೆ ಕಡೆನೇ ಹೋಗಲ್ಲ ಇವತ್ತೆಲ್ಲೋ ಆಚೆ ಕಡೆ ಬೇರೆ ಹೋಯ್ತಿದ್ಯಲ್ಲ ಬಾರಿ ಇವತ್ತು ಅವನು ಯಾರೋ ಒಬ್ಬ ಇಲ್ಲೇ ಪಕ್ಕದಲ್ಲಿ
ಬರ್ತೀನಿ ಮತ್ತೆ. ರಾತ್ರಿ 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 ಫ್ರೀ ಇರ್ತೀನಿ ಮತ್ತೆ. ಹ್ಞೂ ರಾತ್ರಿ ನಾನು ಆಡ್ತೀನಿ. ಬರ್ತೀನಿ ಬಿಡು, ರಾತ್ರಿ ಫೋನ್ ಮಾಡ್ತೀನಿ. ಬಾಯ್. ರಾತ್ರಿ ಮ್ಯಾಚ್ ಫೈನಲ್ಸ್ ಐತೆ. ಏನು ಫೈನಲ್ಸು? ಫುಟ್ಬಾಲ್ ಫೈನಲ್ಸ್. ಓ ಸರಿ ಸರಿ. ಇವೊಂದು ಮೆಸ್ಸಿ ರೊನಾಲ್ಡೋ ಲೆವೆಲ್ ಫೈನಲ್ ಇವತ್ತು. ಆ, ಅಮೃತ್ ಮೆಸ್ಸಿ ಬಾರ್ಸೆಲೋನಾ ರಿಯಲ್ ಮ್ಯಾಡ್ರಿಡ್ ರೊನಾಲ್ಡೋ. ಅದು ಇವತ್ತು ನಾನು ಇದು ಮಾಡ್ಬೇಕಾ ಹೇಳು, ಮಾಡಿಕ್ಕಿರ್ತೀನಿ. ಅದು ಯಾವ್ದದ್ದು ಯಾವುದೋ ಆ್ಯಪು ಕೇಳ್ದಲ್ಲೋ ಏನ್ ನೋಡಕ್ಕ? ಅವತ್ತು ಯಾವುದೋ ನೋಡಕ್ ಕೇಳ್ದಲ್ಲೋ. ಮ್ಯಾಚ್ ನೋಡಕ್ಕ? ಹಾ. ಫೋನಿಲ್ಲಿ ಇಲ್ವಾ? ಹಾಂ ಇಲ್ಲ ಇಲ್ಲ, ಫೋನಿಲ್ಲಿ ಸ್ಟ್ರೀಮ್ ಆಗಲ್ಲ. ನಾನು 50 ರೂಪಾಯಿ ಕೊಟ್ಟು ಸ್ಟ್ರೀಮಿಂಗ್ ರೈಟ್ ಇಸ್ಕೊಂಡೆ ಬೆಳಿಗ್ಗೆ ಬಿಡು. ಓ ಬಾರಿ. ಹಾಂ ಮುಂದೆ ಆದ್ರೆ ಅದನ್ನ ಮಾಡಿಟ್ಟಿರೋ, ಚಾಂಪಿಯನ್ಸ್ ಲೀಗ್ ಮ್ಯಾಚ್ ನೋಡೋಕೈತಿಲ್ಲ. ಹ್ಞೂ ಸರಿ, ಮಾಡಿಕ್ಕಿರ್ತೀನಿ ಇವತ್ತು. ಮಾಡಿಟ್ಟಿರೋ. ಹಾ. ಬರ್ತೀನಿ ನಾನು ಆಮೇಲೆ. ಹ್ಞೂ ಬಾಯ್. ಬಾಯ್.